ಆತ್ಮೇಲೆ ಬ್ರಿಲಿಯಂಟ್ ಅಕಾಡೆಮಿಗೆ ಮತ್ತೆ ಸ್ವಾಗತ. ನಾನು ಹಿಂದಿನ ತರಗತಿಯಲ್ಲಿ ತಮಗೆ ಸಿಂಪಲ್ ಆಗಿರ್ತಕ್ಕಂಥ 2 ಡಿಜಿಟ್ ನಂಬರ್ ತಗೊಂಡು ಕಂಟಿನ್ಯೂಸ್ ಆಗಿ ಕೌಂಟ್ ಮಾಡಿಕೊಂಡು ಯಾವ ರೀತಿ ಸಿಂಗಲ್ ಸೆಕೆಂಡಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ನಾನು ಹೇಳಿದ್ದೆ. ಯಾಕಂದರೆ ಈ ವಿಡಿಯೋಗಳನ್ನು ವೇದಿಕ್ ಮ್ಯಾಥಮೆಟಿಕ್ಸ್ ಕಲಿತಕ್ಕಂಥ ಚಿಕ್ಕವರಾಗಿರ್ಬಹುದು ಅಥವಾ ದೊಡ್ಡವರಾಗಿರಬಹುದು, ಯಾರಾದರೂ ನೋಡಬಹುದು. ಜೊತೆಗೆ ನಾನಿವತ್ತು ಒಂದು ಟಾಪಿಕಲ್ಲಿ ತಮ್ಮ ಮುಂದೆ ಬಂದಿದ್ದೇನೆ. ಅದು ಎಡಿಷನ್ ಅನ್ನುವಂಥದ್ದು. ಸಾಮಾನ್ಯವಾಗಿ ಕೂಡಿಸೋ ಲೆಕ್ಕ ಎಲ್ಲರಿಗೂ ಸಾಮಾನ್ಯವಾಗಿ ಬರುತ್ತೆ. ಆದರೆ ನಾವು ವೇದ ಗಣಿತದಲ್ಲಿ ಯಾವ ರೀತಿಯಾಗಿ ಲೆಕ್ಕಗಳನ್ನು ಕೂಡಿಸಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಆದ್ದರಿಂದ ಸಿಂಪಲ್ ಆಗಿ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲೊಂದಿಷ್ಟು ಲೆಕ್ಕಗಳನ್ನು ತೊಗೊಂಡಿದ್ದೀನಿ ನಾನು. ಅದು ಹೇಗೆ ಮಾಡ್ತೇವೆ ಅಂತಂದರೆ ನೋಡಿ, ಇಲ್ಲೇನಿದೆ ಮೇಲೆ 3 ಆಮೇಲೆ 2 ಅಷ್ಟು ಕೂಡಿಸಿದಾಗ ಎಷ್ಟಾಯಿತು? 5 ಆಯಿತು. ಆಮೇಲೆ ಮೇಲೆ 7 ಇದೆ, ಆಮೇಲೆ 6 ಇದೆ, ಎರಡನ್ನು ಸೇರಿಸಿದಾಗ 13 ಆಗುತ್ತೆ. ಇಲ್ಲಿ 3 ಮೇಲೆ 1 ಕೈಲ ತಗೋತೀವಿ. ಆಮೇಲೆ 5 4 9 ಇದೊಂದು 10 ಆಯಿತು. ಇದು ನಮ್ಮ ಕಾಮನ್ ಆಗಿ ಮಾಡುವಂಥ ಲೆಕ್ಕ. ನಾವು ಕಾಮನ್ ಆಗಿ ಎಲ್ಲ ವಿದ್ಯಾರ್ಥಿಗಳು ಮಾಡುವಂಥ ಲೆಕ್ಕ ಆಗಿದೆ. ಅದನ್ನೇ ವೇದ ಗಣಿತದಲ್ಲಿ ಇದೇ ಲೆಕ್ಕವನ್ನು ನಾನು ಹೇಗೆ ಮಾಡ್ತೇನೆ ಅಂತಂದರೆ ನೋಡಿ, 3 + 2 5. ಓಕೆ. ಆಮೇಲೆ 7 + 6. ಇಲ್ಲಿ ನಾನು 7 + 6 ಅನ್ನಲ್ಲ, ಅದನ್ನು ಕೂಡಿಸ್ತೀನಿ. ಹಿಂಗೆ 7 + 6 ಆದಾಗ ಎಷ್ಟಾಗುತ್ತೆ? 13 ಆಗುತ್ತೆ. 13 ಅಂದಾಗ ಇಲ್ಲಿ 6ರ ಮೇಲೆ ಒಂದು ಪಾಯಿಂಟನ್ನು ಇಟ್ಕೋತೀನಿ ನಾನು. ಆ ಪಾಯಿಂಟ್ ಅಂದರೆ 10 ಅನ್ನಂಗೆ. ಆ ಪಾಯಿಂಟ್ ಇಟ್ಟಾಗ ಅದೆಷ್ಟಾದಂಗೆ 10 ಅನ್ನಂಗೆ. ಅವಾಗ 10 ಬಿಟ್ಟರೆ ಇಲ್ಲಿ ನೋಡಿ 7 + 6 ಅಂದಾಗ 13. ಪಾಯಿಂಟ್ ಇಟ್ಟಾಗ 10 ಆಯಿತು, ಉಳಿದದೆಷ್ಟು? 3 ಅಂದಾಗ ಈ ಪಾಯಿಂಟನ್ನು ಇಲ್ಲಿ 1 ಅಂತ ನಾನು ತಗೋತೀನಿ. 1 ಅಂತ ತಗೋತೀನಿ. ತಗೊಂಡಾಗ ಈ ಕೌಂಟ್ ಮಾಡ್ಕೊಂಡು ಬರಬೇಕು. 1 + 5 6, 6 + 4 10. ಈ ರೀತಿಯಾಗಿ ಪಾಯಿಂಟ್ ಇಟ್ಕೊಳ್ಳುವ ಮುಖಾಂತರ ನಾವು ಕೂಡಿಸುವ ಲೆಕ್ಕವನ್ನು ಮಾಡಬಹುದು. ಇಲ್ಲಿ ನೋಡಿ, ಇದ್ಯಾಕೆ ಸರ್ ನಾವು ಹೀಗೆ ಮಾಡಬಹುದಲ್ಲ ಅಂತ ಕೇಳಬಹುದು ತಾವು. ಇದು ಚಿಕ್ಕ ಚಿಕ್ಕ ಲೆಕ್ಕಗಳನ್ನು ಮಾತ್ರ ಮಾಡಬಹುದು. ಹಿಂಗೆ ದೊಡ್ಡ ಲೆಕ್ಕಗಳನ್ನು ಕೊಟ್ಟಾಗ ಕೌಂಟ್ ಮಾಡ್ಕೊಂಡು ಬರಬೇಕಲ್ಲ, 12 13 14 15 16 ಹಿಂಗೆ ಕೌಂಟ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದನ್ನು ನಾವು ತಪ್ಪಿಸಬಹುದು. ಇಲ್ಲೊಂದು ಉದಾಹರಣೆ ನಾನು ತಗೊಂಡಿದ್ದೀನಿ ನೋಡಿ. ಇಲ್ಲಿ ಎಷ್ಟಿದೆ ಅಂದರೆ 3 + 8 ಅಂದಾಗ ಎಷ್ಟಾಗುತ್ತೆ? 11 ಆಗುತ್ತೆ. ಈ ಪಾಯಿಂಟ್ ಇಟ್ಟರೆ 10 ಅನ್ನಂಗೆನೆ. ಅಂದರೆ ಎಷ್ಟು ಉಳಿತು? 3 8 11 ಅಂದರೆ 1 ಉಳಿತು. 1 + 8 9, 9 + 8 17 ಅಂದರೆ 7 ಉಳಿತು. 7 + 3 10, 10 ಉಳಿದೆಷ್ಟು? 3. ಆ 3ಅನ್ನು ಇಲ್ಲಿ ತಗೋಬೇಕು. ಈ ಪಾಯಿಂಟ್ ಎಷ್ಟಿದ್ದಾವೆ ಇವನ್ನೆಲ್ಲ ಕೌಂಟ್ ಮಾಡಿಕೊಂಡು ಈ ನೆಕ್ಸ್ಟ್ ಸಂಖ್ಯೆ ಏನಿದೆಯಲ್ಲ ಅದ್ರ ಮೇಲೆ ತಗೋಬೇಕು. 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್. ಇದನ್ನು ನಾವು ಏನು ಮಾಡಬೇಕು? ಇಲ್ಲಿ ತಗೋಬೇಕು. ತಗೊಂಡು ಅದ್ರ ನೆಕ್ಸ್ಟ್ ಏನು ಲೈನ್ ಇದೆಯಲ್ಲ ಅದ್ರ ಜೊತೆಗೆ ನಾವು ಕೌಂಟ್ ಮಾಡ್ಕೊಂಡು ಬರಬೇಕು. ಮತ್ತೆ ನೋಡ್ರಿ ಕರೆಕ್ಟಾಗಿ 3 + 6 9, 9 + 7 ಎಷ್ಟಾಗುತ್ತೆ? 16. 16 ಆಗುತ್ತೆ. 16 ಅಂದರೆ ಪಾಯಿಂಟ್ ಅಂದರೆ 10, ಉಳಿದಿದ್ದು 6. 6 4 10, 10 ಏನು ಉಳಿಲಿಲ್ಲ. 8 4 12, 2 ಉಳಿತು. 2 + 5 7. ಇಷ್ಟು ಹಚ್ಕೋಬೇಕು. ಆಮೇಲೆ ಪಾಯಿಂಟ್ಸ್ ಕೌಂಟ್ ಮಾಡ್ಕೋಬೇಕು. 1 2 3. ಇಲ್ಲಿ ಮತ್ತೆ 3 ಬಂತು, ಇಲ್ಲಿ ಮತ್ತೆ 3 ಬಂತು. ಮತ್ತೆ ಕೌಂಟ್ ಮಾಡಬೇಕು. 3 + 5 8, 8 + 6 8 + 6 14 ಅಂದರೆ 4 ಉಳಿತು. ಪಾಯಿಂಟ್ ಅಂದರೆ 10 ಅಂದಂಗೆ 4 ಉಳಿತು. 4 + 2 6, 6 + 9
15, 5 ಉಳಿತು, 5 ಪ್ಲಸ್ 3 8, 8 ಪ್ಲಸ್ 2 10, ಅಂದರೆ ಇಲ್ಲೇನು ಉಳಿಲಿಲ್ಲ. ಈಗ ಪಾಯಿಂಟ್ಗಳನ್ನ ಕೌಂಟ್ ಮಾಡ್ಕೊಳ್ಳೋಣ. 1 2 3 ಮತ್ತೆ 3 ಪಾಯಿಂಟನ್ನು ಇಲ್ಲಿ ಹಚ್ಕೊಳ್ಳೋಣ. 3. ಈಗ ಲಾಸ್ಟ್ ಲೈನ್ ಇದೆ ನೋಡಿ, ಇಲ್ಲಿ 3 ಪ್ಲಸ್ 7 10, 10 ಅಂದಾಗ ಇಲ್ಲೊಂದು ಪಾಯಿಂಟ್ ಇಟ್ಕೊಳ್ಳಿ, ಏನು ಉಳಿಲಿಲ್ಲ. 4 ಪ್ಲಸ್ 9 ಅಂದಾಗ 13, 3 ಉಳಿತು. 3 ಪ್ಲಸ್ 6 9, 9 ಪ್ಲಸ್ 5 14, 14 ಅಂದಾಗ 4 ಉಳಿತು. 4 ಪ್ಲಸ್ 6 10, ಇಲ್ಲೂ ಏನು ಉಳಿಲಿಲ್ಲ, 0 ಉಳಿತು. ಈಗ ಕೌಂಟ್ ಮಾಡಿ, 1 2 3, ಹೌದಾ, ಇಲ್ಲೊಂದು 4, ಉತ್ತರ ಇಷ್ಟು ಬಂತು. ಎಷ್ಟೇ ದೊಡ್ಡ ಲೆಕ್ಕವನ್ನು ಕೊಟ್ಟರು ಕೂಡ ನಾನು ಪಾಯಿಂಟ್ ಇಡೋ ಮುಖಾಂತರ, ಪಾಯಿಂಟ್ ಅಂದರೆ 10 ಅನ್ನಂಗೆ, ನೀವು 11 12 13 14 15 ಈ ಥರ ಕೌಂಟ್ ಮಾಡ್ಕೊಂಡು ಹೋಗಿದ್ಲು. ಈ ಪಾಯಿಂಟ್ ಏನು ಇಡ್ತೀವಲ್ಲ, ಈ ಪಾಯಿಂಟ್ಗಳನ್ನು ಕೌಂಟ್ ಮಾಡಿ ನಾನು ಮತ್ತೆ ಸ್ಪೀಡ್ ಆಗಿ ಏನು ಮಾಡ್ಬೋದು, ಈ ಕೂಡಿಸುವಂಥ ಲೆಕ್ಕಗಳು ಎಷ್ಟೋ ದೊಡ್ಡದಿದ್ರು ಕೂಡ ನಾನು ಏನು ಮಾಡ್ಬೋದು, ಇಂಥ ಇನ್ನೊಂದಿಷ್ಟು ಲೆಕ್ಕಗಳೊಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೆ ತಮಗೆಲ್ಲರ ಗುಡ್ ಲಕ್, ಬಾಯ್.